ಇದು ಎಲ್ಲರೂ ಜನರಿಗೆ ಮೂಗು ಮುಚ್ಕೊಂಡು ಅಡ್ಡಾಡೋದು ಅಂತ ಭಾಳ ತೊಂದರೆ ಆಗೈತಿ. ಯಾಕಂದ್ರೆ ಇಲ್ಲಿ ರೋಡು ಭಾಳ ಜಾಮ್ ಆಗದ್ಬಿಟ್ಟವು, ಅಡ್ಡಾಡೋಕ್ಕೂ ರಸ್ತೆ ಇಲ್ಲ, ಜನರಿಗೆ ಭಾಳ ತೊಂದರೆ ಆಗೈತಿ. ಇದು ಏನು ಇನ್ನೂ 10 ವರ್ಷ ಆಕೈತೋ ಏನು 20 ವರ್ಷ ಆಕೈತೋ ಏನೆಲ್ಲ ಈ ಊರಾಗ ಮಂದಿಲ್ಲ ಸತ್ತ ಮೇಲೆ ರೋಡ್ ಆಕೈತೋ ಇದು ಬೈಪಾಸ್ ಇದಾಕೈತೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಶಾಸಕರು, ಸ್ಥಳೀಯ ಶಾಸಕರು, ಉಸ್ತುವಾರಿ ಸಚಿವರು, ಈ ಸಚಿವರು ಯಾರು ಅದಾರ ಅನ್ನೋದು ಇನ್ನೂವರೆಗೂ ಇದು ಇಲ್ಲ. ಇಲ್ಲಿ ಈಗ ಸಂತೋಷ್ ಲಾಡ್ ಅವರು ಆಗಿದಾರಂತ, ಅವರು ಇನ್ನೂವರೆಗೂ ಬಂದು ಇಲ್ಲಿ ಕಾಮಗಾರಿ ಏನಾಗೈತೆ ಅನ್ನೋದು ಪರಿಶೀಲನೆ ಮಾಡಿಲ್ಲ. ಇನ್ನೂ ಅವ್ರವ್ರ ಗುದ್ದಾಡಕತ್ತಾರಲ್ಲಿ. ಇಲ್ಲೆಲ್ಲ ಜನಸಾಮಾನ್ಯರ ಸಾಯಿ ಪರಿಸ್ಥಿತಿ ಆಗೈತಿ. ಸಿಕ್ಕಾಪಟ್ಟೆ ಧೂಳ. ಎಷ್ಟೋ ಮಂದಿ ಹೋಗಿ ದವಾಖಾನ್ಯಾಗ ಅಡ್ಮಿಟ್ ಆಗ್ಯಾರ. ಅಸ್ಮಾ ಬರಾಕತೈತಿ, ಅವ್ರ ಕೆಮ್ಮು, ನಗಡಿ, ದಮ್ಮು ಹತ್ತಿ ಬಿಟ್ಟೈತಿ. ಮೇನ್ ಸರ್ಕಲ್ ಎಲ್ಲ ಕಡೆದ. ಈಗ ಗದಗಲಿಂದ ಬರೋದಾಗಲಿ, ಕಾರವಾರದಿಂದ ಬರೋದಾಗಲಿ, ಬಿಜಾಪುರ, ಬಾಗಲಕೋಟೆ ಬರೋದಾಗಲಿ, ಧಾರವಾಡಲಿಂದ ಬರೋದಾಗಲಿ ಎಲ್ಲ ಮೇನ್ ಸರ್ಕಲ್ ಈ ರೀತಿ ಮಾಡ್ಕೊಂಡು ಕುಂತಾರೆ. ಇದನ್ನು ಯಾವ ಇನ್ನೂ 8 ವರ್ಷಕ್ಕೆ ಮುಗಿತೈತೋ ಏನೋ ಇದು, ಡಿಸೆಂಬರ್ದಾಗ ಮುಗಿತೈತೋ ಏನಿಲ್ಲ ನೋಡ್ರಿ. ಎಲ್ಲ ಮಂದಿ ಬಿದ್ದು ಸಾಯಕತ್ತಾರ ಇಲ್ಲೆಲ್ಲ. ನೋಡ್ರಿ ಯಾ ನಮ್ಮನೆ ಬಿದ್ದು ನೋಡ್ರಿ ಅಜ್ಜಿಯವ್ರ ಆ ನಮ್ಮನೆ ಬಿದ್ದು ಸಾಯಕತ್ತಾರ. ಸ್ಟಾಪ್ ಇಲ್ಲ, ಬಸ್ಸಿನ ಸ್ಟಾಪು ಎಲ್ಲ ಹೋಗ್ಬಿಟ್ಟಾವು. ಜನ ಎಲ್ಲ ಭಾಳ ತೊಂದ್ರೆ ಒಳಗ ನೋಡ್ರಿ, ಕಾಲ್ ಮರಿತವ್ರ ಬಿದ್ದು ಈ ರೀತಿ ಮಾಡಕತ್ತಾರ. ಯಾವಾಗ ಕೊಡ್ಬೇಕ್ರಿ, ಒಂದು ಆಟೋ ಹಿಡಿಯಾಕ ಕೊಡ್ಬೇಕು, ಒಂದು ಸಿಸ್ಟಮ್ ಇಲ್ಲ, ಏನಿಲ್ಲ. ನಾವು ಎಲ್ಲಿ ಮಟ್ಟ ಕಾಯ್ಬೇಕ್ರಿ? ನಾವು ಹುಬ್ಬಳ್ಳಿ ಜನ ಬಹುಶಃ ನನಗೆ ಅನ್ಸಂಗೆ ನಾವು ಭಾಳ ಹಿಂದದೇವ್ರಿ. ನಾ ಅಕ್ಕಪಕ್ಕ ಸಿಟಿ ಒಳಗೆ ನೋಡ್ತೀವಿ. ಇಲ್ಲೇ ದಾವಣಗೆರೆ ಹೋಗ್ರಿ, ನೀವು ರಾಣಿಬೆನ್ನೂರು ಹೋಗ್ರಿ, ನೀವು ಇಲ್ಲೇ ಈ ಬೆಳಗಾವಿ ಹೋಗ್ರಿ, ಎಷ್ಟು ಸಿಸ್ಟಮ್. ನಾ ಮೊನ್ನೆ ಶಿರ್ಸಿ ಹೋಗಿದ್ದೆ, ನೋಡಿದ್ರೆ ನನಗೆ ಎಷ್ಟು ಇದು ಆತ್ರಿ. ನಮ್ಮ ಹುಬ್ಬಳ್ಳಿ ಒಳಗೆ ನಾವು ತಪ್ಪಾಗಿತ್ತು ಏನೋ ನನಗೇನು ಅನ್ಸತಿ. ನೋಡ್ರಿ, ನಾನೇ ಒಂದು ಮಾತು ಹೇಳೋದು, ನಮ್ಮ ಹುಬ್ಬಳ್ಳಿ ಲೀಡರ್ಸ್ ಎಷ್ಟು ಅದಾರ, ಇವರು ರಾಜಕೀಯ ಹಿಂದಿಡಬೇಕು. ಇವರು ಮೊದಲ ಸಾರ್ವಜನಿಕರದ ತೊಂದರೆ ಏನೈತೆ ಅದನ್ನು ಇದು ಮಾಡ್ಬೇಕ್ರಿ. ಇಲ್ಲಾಂದ್ರೆ ನಾವು ಏನು ಉಪಯೋಗ? ಇಷ್ಟು ನಾವು ಕರ್ನಾಟಕ ಅತಿ ದೊಡ್ಡ 2ನೇ ನಗರಸಭಾ ನಮ್ಮದು. ನಮಗೆ ನಾಚಿಕೆ ಬರ್ತೈತ್ರಿ. ಏನು ಹುಬ್ಬಳ್ಳಿ ಅಂತಾರೆ ಹೊರಗಿನ ಜನ ಬಂದು. ನೋಡಿರಿ ಅಜ್ಜಿಯವ್ರು ನೋಡಿರಿ, ಬಿದ್ರಿಲ್ರಿ. ಒಂದು ಸ್ಟಾಪ್ ಇಲ್ಲ, ಒಂದು ಆಟೋ ಸ್ಟಾಪ್ ಇಲ್ಲ, ಒಂದು ರಿಕ್ಷಾ, ಒಂದು ಬಸ್ಸಿಗೆ ಸ್ಟಾಪ್ ಇಲ್ಲ, ಒಂದು ಸೌಕರ್ಯ ಇಲ್ಲ. ಅಲ್ಲಿಂದ ಇಲ್ಲೇ ಓಡಬೇಕು, ಇಲ್ಲಿಂದ ರಸ್ತೆ ಕಾಮಗಾರಿ ಎಲ್ಲಿ ರೀ? ಯಾವಾಗ ಕಾಮಗಾರಿ ಇದು ಮುಗಿತೈತ್ರಿ? ಅವ್ರು ಬಂದ್ಮ್ಯಾಗ ಅವ್ರ ಮೇಲೆ ಹೇಳ್ತಾರೆ, ನಾವು ಇಲ್ಲೇ ಸಹಾಯಕತ್ತೀವಿ. ನಮ್ಮ ಜೋಶಿ ಸಾಹೇಬ್ರ ಸೆಂಟ್ರಲ್ನಾಗ ಅದಾರ, ನಮ್ಮ ಲಾರ್ಡ್ ಸಾಹೇಬ್ನಾರ ಅದ, ನಮ್ಮ ಸ್ಟೇಟ್ ಒಳಗೆ ಅದಾರ, ನಮ್ಮ ಸೆಂಟ್ರಲ್ ಒಳಗೆ ಅದಾರ. ನಮ್ಮ ಹುಬ್ಬಳ್ಳಿ ಇಷ್ಟಿದ್ದು ಒಳ್ಳೆ ಲೀಡರ್ಸ್. ಏನಾತ್ರಿ ನಮಗೆ ನಾಚಿಕೆ ಬರೇ ಬೆಂಗಳೂರು. ಇಲ್ಲೇ ದಾವಣಗೆರೆ ಹೋಗ್ರಿ, ನೀವು ಇಲ್ಲೇ ಶಿರ್ಸಿ ಹೋಗ್ರಿ, ನಾವು ಅಡ್ಡಾಡ್ತೀವಿ ಎಲ್ಲ. ನಾನು ಒಂದು ವರ್ಕರ್ ಅದೇನೆ, ನಾನು ಒಂದು POP ಕೆಲಸ ಮಾಡೋ, ನಾ ಇಡೀ ಊರು ಅಡ್ಡಾಡ್ತೀನಿ. ನೋಡಿ ನಮಗೆ ನಾಚಿಕೆ ಬರ್ತದ್ರಿ. ಮುಂಜಾನೆ ಏನು ಸರಿ ಮಾಡಿದ್ರೆ ಮಧ್ಯಾಹ್ನಕ್ಕೆ ತೆಗಿತಾರೆ. ಆ ತೆಗೆದಿದ್ಮ್ಯಾಗ ಸರಿ ಆಗಂಗಿಲ್ಲ, ಏನಿಲ್ಲ. ದೇವ್ರು ಇಲ್ಲಿಗೆ ಎಲ್ಲರಿಗೆ ಒಳ್ಳೆ ಬುದ್ಧಿ ಕೊಡ್ಬೇಕು. ನಾವೆಲ್ಲರೂ ಕೂಡಿ ಇದನ್ನು ಏನೈತಿ ನಾವು ಕರೆಕ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಉಪಯೋಗ ಇಲ್ಲ. ನಾವು ಇಷ್ಟು ದೊಡ್ಡ ಸಿಟಿ ಒಳಗಿದ್ದು. ನಾ ರಾಯವಾಸಿ ರೀ, ಹೇಳಕತ್ತಿರೋದು ನಾನು. ನಂದು ಹಳೆ ಹುಬ್ಬಳ್ಳಿ ಇದು ನಮ್ಮ ಸ್ನೇಹಿತರು, ನಮ್ಮ ಧರ್ಮಣ್ಣ ಅವರು. ನಾವು ಎಲ್ಲರೂ ಎಷ್ಟು ಬಡದಾಡ್ತೀವಿ ರೀ ಹಿಂದೆ ಸಲುವಾಗಿ ಇಲೆಕ್ಷನ್ ಬಂದು ಅಂದ್ರೆ. ಮತ್ತು ಏನು ಉಪಯೋಗ ಐತೆ ಹೇಳ್ರಿ? ನೀವೇ ಹೇಳ್ರಿ. ನಮಗೆ ನಾಚಿಕೆ ಬರ್ತೈತೆ ರೀ ಸರ. ನೀವು ಬಿಡ್ಬೇಕು. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನಮ್ದು ಆಶೀರ್ವಾದ ಐತಿ. ನೀವು ಇನ್ನೂ ಮುಂದೆ ಹೋಗಲಿ, CM ಆಗಲಿ, PM ಆಗಲಿ, ನಮ್ಮ ಹುಬ್ಬಳ್ಳಿ ಲೀಡರ್ಸ್. ಆದ್ರೆ ನಮ್ಮದು ನೀವು ಕಷ್ಟ ಸುಖ ನಿಮ್ಮ ವಿಚಾರ ಇಲ್ಲ. ಬರೀ ಪೇಪರ್ನಾಗ ನೋಡೋದು, ಪೇಪರ್ ಓದೋದು, ಓಟ್ ತೊಗೊಳಾಗ ಅಷ್ಟೇ. ಅವ್ನು ಹಿಂಗೆ, ಇವ್ನು ಹಿಂಗೆ. ಬರೀ ಅವ ಜಮೀರ್ ಅಹಮದ್, ಇವ ಪ್ರಹ್ಲಾದ್ ಜೋಶಿ, ಅವ ಸಂತೋಷ್ ಲಾಲ್, ಬರೀ ಇದ ನೋಡೋನು. ಇದು ಯಾವಾಗ ನೋಡ್ಬೇಕ್ರಿ? ನಾವು ಒಳ್ಳೆ ಸಿಟಿ ಯಾವಾಗ ನೋಡ್ಬೇಕು? ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿ ಒಳಗೆ ಬಂದೈತ್ರಿ. ಎಷ್ಟು ವರ್ಷ ಆಯ್ತು ನೋಡ್ರಿ. ಇದು ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಎಲ್ಲರೂ ಕೂಡಿ. ನಾವು ಎಲ್ಲ ನಮ್ಮ ಲೀಡರ್ಸ್, ನಿಮ್ಮ ರಾಜಕೀಯ, ನಿಮ್ಮ ಪಕ್ಷ ಒಂದು ಬದಿ ಇಡ್ರಿ. ಮೊದಲು ನಮ್ಮದು ಹುಬ್ಬಳ್ಳಿ ಸುಧಾರಣೆ ಮಾಡಿರಿ. ಎಲ್ಲರೂ ಕೂಡಿ ನಿಮ್ಮ ಹಿಂದೆ ನಾವು ಅದೇವಿ. ನಾವು ಅದೇವಿ ಅಂಥೇಳಿ ನೀವು ಅದೇರಿ. ಸಾರ್ವಜನಿಕರು ನಿಮ್ಗೆ ಓಟ್ ಹಾಕ್ತಾನೆ ನೀವು ಬರ್ತೀರಿ, ಹೌದಲ್ಲ? ನಮಗೆ ನೀವು ಬೇರೆ ಅಲ್ಲ, ನೀವು ಬೇರೆ, ಎಲ್ಲರೂ ನೀವು ನಮಗೆ ನಮ್ಮರ. ನಾವು ನಿಮ್ಮರ ಅದಾರಿಲ್ಲ, ನಿಮಗೆ ಗೊತ್ತೈತಿಲ್ಲ. ನೀವಂತೂ ನಮ್ಮರ. ನಾವು ನಿಮಗೆ ಓಟ್ ಹಾಕ್ಬೇಕಾರೆ ಅಷ್ಟೇ ನಮ್ಮವ್ರು. ನಾವು ಅವಾಗ ನೀವು ಯಾರು, ನಾವು ಯಾರು ಹೋದ್ರೆ ಗೊತ್ತಿಡಂಗಿಲ್ಲ ರೀ ಸರ್. ಮುಗಿದೋದ್ರಿ. ಮತ್ತು ಅಪಾಯಿಂಟ್ಮೆಂಟ್ ತೊಗೋಬೇಕು ನಿಮಗೆ ಭೇಟಿ ಆಗಬೇಕಾದ್ರೆ.
ದೇವ್ರು ಒಳ್ಳೆ ಬುದ್ಧಿ ಕೊಳ್ಳಿ ಅವ್ರಿಗೆ ನಾ ಅಷ್ಟೇ ಕೇಳ್ಕೊತೀನಿ, ಕಳ್ಕಳಿಯಿಂದ ಕೇಳ್ಕೊತೀನಿ. ಬರ್ತೈತ್ರಿ ಈಗ ಎಲ್ಲ. ಈಗ ನಮ್ಮ ಮುಂದೆ ಬಿದ್ರ ಒಂದು ರಿಕ್ಷಾನು ಪಲ್ಟಿ ಆತಾಗಲ್ಲೇ ಅದಕ್ಕೆ ಯಾರು ಹೊಣೆಗಾರ? ಅದಕ್ಕೆ ಸತ್ತು ಹೋದ್ರು ಇವರು ಕಾಮಗಾರಿ ಹೆಂಗ ಇದು ಮಾಡ್ಕೊತ ಅವ್ರು ಏನು ಮಾಡಿದ್ದಾರೆ? ಸಾರ್ವಜನಿಕರ ಪ್ರತಿಭಟನೆ ಮಾಡ್ತಾರ, ಆಕ್ರೋಶನ ಬರ್ತಾರ, ಬಂದ್ರಂದ್ರೆ ಕೆಲಸ ಮತ್ತು ಹಿಂಗ ನಿಂತು ಬಿಡ್ತೈತಿ. ಈಗ ಅದ್ರ ಸಂಬಂಧ ಜನರು ಸ್ವಲ್ಪ ತಾಳ್ಮೆಯಿಂದ ಅದಾರ. ಸ್ವಲ್ಪ ಎಲ್ಲರೂ ಕೂಡಿ ಎದ್ರ ಅಂದ್ರೆ ಮಾತ್ರ ಆಗುದ. ಏನೋ ಹುಬ್ಬಳ್ಳಿ ಧಾರವಾಡ ಜನ ಹತ್ರ ಕರ್ಣ ಐತೆ ಅಂತ ಹೇಳಿ ಸ್ವಲ್ಪ ಸಾರ್ವಜನಿಕರಿಗೆ ಹೋಗ್ತಾ ಬರ್ತಾ ನೋಡಿ ಎಬಸ್ತಾರ, ನೀರು ಕುಡಿಸ್ತಾರ, ಎಲ್ಲ ಮಾಡ್ತಾರೆ. ಇದು ಎಲ್ಲಿ ಮಠ ಹಿಂಗೆ ಮಾಡೋಣ ಹೇಳ್ರಿ? ಏನು ನೀವು ಹೇಳ್ರಿ? ಹೌದಲ್ಲ? ದೇವ್ರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ನಮ್ಮ ನಗರಸಭೆ ಜಲ್ದಿ ಇಂಪ್ರೂವ್ಮೆಂಟ್ ಆಗಲಿ. ಅವರೆಲ್ಲರೂ ಕೂಡಿ ನಿಂತ್ಕೊಂಡ್ರೆ ಹಾಗೆ ಆಗ್ತೈತೆ ಸರ್. ಅವ್ರ ರಾಜಕೀಯ ಅವ್ರದ್ದು ಪರ್ಸ್ನಲ್ ಏನೈತೆ ಅವರು ಬದಿ ಇಡಲಿ ಅಲ್ಲೇ. ನಮಗೇನು ರೀಪ್ಪ, ನೀವು ಒಳ್ಳೇದು ಮಾಡಿದ್ರಿ, ನಿಮ್ಗೆ ನಮಸ್ಕಾರ ಮಾಡ್ತೀವಿ ನಾವು. ಹೌದಾ? ಅಲ್ರಿ ಟ್ಯಾಕ್ಸ್ ತಗೋತೀವಿ ರೀ, ಟ್ಯಾಕ್ಸ್ ಕಟ್ತೀರಿ, ನೀವು ಎಲ್ಲ ಮಾಡ್ತೀರಿ. ದರ್ವಂದು ಇದನ್ನು ಮಾಡ್ತೀವಿ. ಮತ್ತು ನಮ್ಮ ಕೆಲಸ ಯಾಕ್ರಿಪ್ಪ ಹಿಂದೆ ನೋಡಿರಿ? ಪಾಪ ರಾಜ್ಯರು ಬಿದ್ದಿರಿಲ್ರಿ, ಈಗ ನಿಮ್ಮ ಕಣ್ಣು ಮುಂದೆ ಬಿದ್ದಿರಿಲ್ರಿ. ಓಡಾಡ್ಬೇಕು ಜನ, ಒಂದು ಸ್ಟಾಪ್ ಇಲ್ಲ, ಒಂದು ಸಿಸ್ಟಮ್ ಇಲ್ಲ. ಎಲ್ಲೇ ಹೋಗ್ಬೇಕು ರೀ? ಒಂದು CBT ಬಸ್ ಹಿಡಿಬೇಕಾದ್ರೆ ಅಲ್ಲೇ ಹೋಗ್ಬೇಕು, CBT ಅವ ಬಂದು ಇಲ್ಲಿ ಎಲ್ಲರೂ ಇಳಿದು ಎಲ್ಲರೂ ಹೋಗ್ಬೇಕು. ಕಾರ್ಪೊರೇಷನ್ಗೆ ಬರ್ಬೇಕಾದ್ರೆ ಪಾರ್ಕಿಂಗ್ ಎಲ್ಲಾರ ಮಾಡ್ಬೇಕು, ಎಲ್ಲಾರ ಬರ್ಬೇಕು. ಯಾವಾಗ ಸುಧಾರಿಸ್ತೀವಿ? ಏನು ಈಗ ನಮ್ಮದಂತೂ ವಯಸ್ಸು ತಡೆ ಬಂದು ನಾವು ಸತ್ತಿದ ಮ್ಯಾಗೂ ಆಕೈತಿಲ್ಲ ಗೊತ್ತಿಲ್ಲ. ನಮ್ಮ ಮೊಮ್ಮಕ್ಕಳಾರ ನೋಡ್ತಾರೆ ಇಲ್ರಿ ಸ್ಮಾರ್ಟ್ ಸಿಟಿ. ಬರೀ ನೋಡಿರಿ ಪೇಪರ್ ಬೆಳಿಗ್ಗೆ ಎತ್ಕೊಳ್ಳೇನ, ಯೂಟ್ಯೂಬ್ ನೋಡ್ಕೊಳ್ಳೇನ, ಅವ್ರಿಗೆ ಬೈತಾರೆ, ಇವ್ರಿಗೆ ಬೈತಾರೆ. ಮತ್ತು ನೋಡಿರಿ ಅಲ್ಲೇ ಎಲ್ಲರೂ ಒಂದೇ ಇರ್ತಾರೆ ರೀ. ಏನು ಸಮಸ್ಯೆ ಐತೇನು ರೀ? ನಾನೇ ನೋಡಿರಿ ಗಾಡಿ ಎಲ್ಲಿ ನಿಲ್ಲಿಸಿ ಬಂದೇನು ರೀ ನಾನು? ಕೃಷ್ಣ ಭವನ್ ಹತ್ರ ಗಾಡಿ ನಿಲ್ಲಿಸಿ ನಾವು ಮಿನಿ ವಿಧಾನಸೌಧಕ್ಕೆ ಬಂದಿದ್ದೆ ನಾನು ನಡ್ಕೊತ. ವಿಚಾರ ಮಾಡಿರಿ ಸರ್, ಯಾವಾಗ ರೀ ಸರ್ ನಾವು ಯಾವಾಗ ಬೆಳೆಯೋದು? ಬರೀ ನೋಡೋದು ನಾವು, ಇವ್ರದ್ದು ಕಚ್ಚಾಟನ ನೋಡೋದು. ದೇವ್ರು ಒಳ್ಳೆ ಬುದ್ಧಿ ಕೊಳ್ಳಿ ಅವ್ರಿಗೆ. ಥ್ಯಾಂಕ್ಸ್.